ಅತ್ಯುದ್ರಿಕ್ತ ವಿದೋಷ ಸುಖಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ನಿತ್ಯಂ ಬಂತಲ್ಲ, ಶಾಶ್ವತ ಸ್ಥಿರ ನಿತ್ಯ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ. ಏನಾಯ್ತು ಈಗ? ಬಾಗಿಲುಗಳು ಹೇಳ್ತಾ ಇದ್ದಾರೆ. ಪೂರ್ವ ಬಾಗಿಲು, ದಕ್ಷಿಣದ ಬಾಗಿಲು. ಪೂರ್ವ ಆದ ತಕ್ಷಣ ದಕ್ಷಿಣ, ಆಮೇಲೆ ಬರೋದೆಲ್ಲ ಪಶ್ಚಿಮ, ಆಮೇಲೆ ಉತ್ತರ. ಅಷ್ಟು ದ್ವಾರ ಚಿಂತನೆ ಮಾಡಬೇಕು. ಆಮೇಲೆ ವಾಗಪಾನಾತ್ಮಕೋ ವನ್ಹಿರ್, ಅಲ್ಲೆಲ್ಲ ಮೇನ್ ಯಾರು, ಅವ್ರ ಜೊತೆಗಿರೋರು ಯಾರು, ಯಾವುದಕ್ಕೆ ದೇವತೆಯವರು, ಅದೆಲ್ಲ ಹೇಳ್ತಾರೆ. ಅನ್ನ ದೇವತಾ ವಾಗಪಾನಾತ್ಮಕೋ ವನ್ಹಿ ಬ್ರಹ್ಮತೇಜೋ ಅನ್ನ ದೇವತಾ. ಪರಮಾತ್ಮನ ಅನ್ನ ತೇಜಸ್ಸನ್ನು ಪಡೆದವನು, ಬ್ರಹ್ಮ ತೇಜಸ್ಸುಳ್ಳವನು, ಪರಮಾತ್ಮನ ತೇಜಸ್ಸು ಪಡೆದವನು ಅಂತ ಅಗ್ನಿ ಅಲ್ಲಿದ್ದಾನೆ. ಕೀರ್ತ್ಯೈಶ್ವರ್ಯಾತ್ಮಕೋ ನಿತ್ಯಂ ಊರ್ಧ್ವದ್ವಾರಪ ಏವಚ ಉತ್ತರ ದ್ವಾರಪ ಏವಚ. ಕೀರ್ತಿ ಐಶ್ವರ್ಯ ಆತ್ಮಕ ಆಯ್ತಲ್ಲ. ಉತ್ತರ ದ್ವಾರಪ ಇಂದ್ರ, ಉತ್ತರ ದ್ವಾರಪತಿ ಯಾರು ಅಂದರೆ ಇಂದ್ರದೇವರು. ಸಮಾನ ಮನ ಆತ್ಮ, ಸಮಾನ ನಾಮಕ ಪ್ರಾಣದೇವರು. ಮನ ಆತ್ಮಕ ಮನೋಭಿಮಾನಿಯಾದ ರುದ್ರದೇವರು. ಕೀರ್ತ್ಯೈಶ್ವರ್ಯ ಆತ್ಮಕ ನಿತ್ಯಂ ಊರ್ಧ್ವದ್ವಾರಪ ಏವಚ. ಇವರು ಉತ್ತರ ದ್ವಾರಪಾಲಕರಾಗಿ ಅವರಾಗಿದ್ದಾರೆ. ಅವರಿಗೆ ದ್ವಾರಪಾಲಕರಿರೋದು ಬೇರೆ, ಪರಮಾತ್ಮನ ದ್ವಾರಕ್ಕೆ ಪಾಲಕರು. ಸರ್ವೋತ್ತಮರಲ್ಲ ಇಂದ್ರ ಅಂತ ಅರ್ಥ. ದ್ವಾರಪ ಏವಚ. ಪ್ರಧಾನ ವಾಯುರಾಕಾಶ, ಪ್ರಧಾನ ವಾಯು ಆಕಾಶಕ್ಕೆ. ಸಾರ್ವಜ್ಞಾದ ಉನ್ನತೇಸ್ತತ, ಆಕಾಶ ಎಷ್ಟು ದೊಡ್ಡದೋ ಅಂತ ಸರ್ವಜ್ಞತ್ವ ಇವರಿಗಿರೋದ್ರಿಂದ ಮಹತ್ವ ಇದೆ. ಉದಾನ ಊರ್ಜಿತತ್ವ, ಉದಾನ ಯಾತಕ್ಕೆ ಅಂದರೆ ಊರ್ಜಿತನಾಗಿರೋದ್ರಿಂದ ಉದಾನ ಅಂತ ಹೆಸರು. ಓಜಃ ಪೂರ್ಣತ್ವತೋ ಮಹಃ, ಓಜಸ್ಸು ಮಹಸ್ಸು ಎಲ್ಲ ಹೊಂದಿದೆ, ಪೂರ್ಣವಾಗಿ ಹೊಂದಿದೆ. ಅದಕ್ಕೆ ಪೂರ್ಣ ಪ್ರಜ್ಞೆ ಎಲ್ಲ ಆಚಾರ್ಯ ಏನು ಹೇಳಿದ್ರು, ಪೂರ್ಣ ಜ್ಞಾನ ಪೂರ್ಣ ಬಲ ಸೇರಿಸ್ತಾ ಹೋಗಬೇಕು. ಪರಸ್ಯ ಬ್ರಹ್ಮಣ ಸ್ವೇತೆ ಪುರುಷಾ ಪಂಚಕೀರ್ತಿತಾ. ಈಗ 5 ದ್ವಾರಗಳಿಗೆ 4 ಸುತ್ತ, ಒಂದು ಮೇಲಿಂದ, ಇವರೆಲ್ಲ ದ್ವಾರಪಾಲಕರಾಗಿದ್ದಾರೆ. ದ್ವಾರಪಾ ಹೃದಯೇ ಚೈವ ಪರಸ್ಯ ಬ್ರಹ್ಮಣಸ್ತ್ವೇ ದ್ವಾರಪಾ ಹೃದಯೇ ಚೈವ ವಿಷ್ಣುಲೋಕೇ ಚ ಸರ್ವದಾ. ಎಷ್ಟು ಸ್ವಾರಸ್ಯ ಇದೆ. ಹೃದಯ ಕವದಲ್ಲಿ ಪರಮಾತ್ಮ ಇದ್ದಾನೆ, ಇಲ್ಲೂ ದ್ವಾರಪಾಲಕರು, ಅಲ್ಲೂ ದ್ವಾರಪಾಲಕರು, ಅಲ್ಲೂ ನಮ್ಮ ದೇವರು ಎಲ್ಲಿರ್ತಾರೋ ದ್ವಾರಪಾಲಕರು. ದೇವರು ಸರ್ವತ್ರ ಇರೋದ್ರಿಂದ ಅನಂತ ಇವರಿದ್ದಾರೆ, ಸೇವೆ ಮಾಡ್ಕೊಂಡಿರ್ತಾರೆ. ದ್ವಾರಪ ನಾವು ದೊಡ್ಡವ್ರನ್ನ ಕರೆಸಿದಾಗ ಅವ್ರ ಅಂಗಡಿಸ್ತಾ ಜೊತೆಗೆ ಬರ್ತಾರೆ, ನಾವನ್ನು ಕರೆಸ್ಬೇಕಾಗಿಲ್ಲ. ಗೊತ್ತಾಯ್ತಲ್ಲ, ದೊಡ್ಡವ್ರು ಸೆಕ್ಯೂರಿಟಿಯವ್ರು ಯಾರು ಬರ್ತಾರೆ, ಅಲ್ಲೇ ಬರ್ತಾರೆ. ದೇವ್ರಿಗೆ ಸೆಕ್ಯೂರಿಟಿ ಬೇಕಿಲ್ಲ, ಸೆಕ್ಯೂರಿಟಿ ತೊಗೊಳಕ್ಕೆ ಬರ್ತಾರೆ ಅಷ್ಟೇ. ದೇವ್ರ ಜೊತೆ ಇದ್ದರೆ ದೇವ್ರು ಸೆಕ್ಯೂರ್ ಅಲ್ಲ, ಇವರು ಸೇಫ್. ಸ್ವಾಮಿಯವರು ಊಟ ಗ್ಯಾರಂಟಿ ಅಂತ ಹೋಗ್ತಾರಲ್ಲ ಹಾಗೆ, ಅವ್ರಿಗೆ ಭಕ್ಷ್ಯ ಆಗಲೇಬೇಕು, ಪ್ರಸಾದ ಸಿಕ್ಕೇ ಸಿಗುತ್ತೆ. ದ್ವಾರಪ ಹೃದಯೇ ಚೈವ ವಿಷ್ಣುಲೋಕೇ ಚ ಸರ್ವದಾ. ಅಂತರದ್ವಾರಪಾಹ್ಯೇತೆ. ನೋಡಿ, ಹೃದಯ ಪದ ಎಷ್ಟು ಇಂಪಾರ್ಟೆಂಟ್ ಇದೆ. ಧ್ಯಾನಕ್ಕೆಲ್ಲ ಒಂದೊಂದು ಕಡೆ ಆಚೆ, ಒಂದೊಂದು ಕಡೆ ಎಲ್ಲ ಕಡೆ ಹೇಳಿದ್ರು, ಒಂದು ಕಡೆಯವರು ಸೇರಿಸ್ಕೋಬೇಕಾದ್ರೆ ಧ್ಯಾನ ಎಲ್ಲ ಕಲ್ಪನೆ ಬರಬೇಕಾಗ ಇದ್ದಾಗ ದೇವ್ರ ಬ್ರಹ್ಮಾಂಡದ ಕಲ್ಪನೆ ಬಂದು ಅಲ್ಲಿ ದೇವ್ರ ಪೂಜೆ ಹಾಗೆ ಮಾಡಬೇಕು ಅಂತ ತಿಳ್ಕೊಂಡಾಗ ಅದು ಮಾನಸ ಚಿಂತನೆ ಆಗುತ್ತೆ. ವಿಷ್ಣುಲೋಕ ಇದು ಪಿಂಡಾಂಡ, ಪಿಂಡಾಂಡದಲ್ಲಿ ದೇವ್ರನ್ನ ಕಾಣೋದೇ ಧ್ಯಾನ. ಬ್ರಹ್ಮಾಂಡದ ಕಾಣೋದು ಬಹಿರ್ದು ವಿರಾಟ್ ರೂಪ, ಇಲ್ಲಿ ಕಾಣೋದು ಬಿಂಬರೂಪ. ಇಷ್ಟೇ ಡಿಫರೆನ್ಸ್. ಇದು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. 2 ಕರೆಕ್ಟ್ ಗೊತ್ತಿರಬೇಕು. ಅದು ಮ್ಯಾಗ್ನಿಫೈ ಆಗಬೇಕು, ಇದು ಸಂಕ್ಷೇಪಿಸಿ ಬರಬೇಕು. ಅಂತರದ್ವಾರಪಾಹ್ಯತೆ, ಇವರೆಲ್ಲ ಒಳಗಿನ ದ್ವಾರಪ. ಜಯಾದ್ಯ ಬಾಹ್ಯತ ಸ್ಮೃತಃ. ಇಷ್ಟೊತ್ತು ನೀವು ಜಯ ವಿಜಯ ಏನೇನು ಹೇಳಿದ್ರಲ್ಲ ಅಂತ ಕೇಳಿದರೆ ಅವ್ರು ಹೊರಗಿನ ದ್ವಾರಪಾಲಕರು, ಒಳಗಿನ ದ್ವಾರಪಾಲಕರು. ಇನ್ಸೈಡ್ ಔಟ್ಸೈಡ್ ಅಂತೀವಲ್ಲ ಹಾಗೆ. ಸೊ ಒಳಗಿನವ್ರು ಯಾರು ಆಗ್ತಾರೆ, ಮೋರ್ ಇಂಪಾರ್ಟೆಂಟ್ ಇವರಿಗಿಂತ. ನೀವು ಆಫೀಸರ್ ನಿಂತಿರ್ತಾ ಒಳಗೆ ಬಿಡ್ತಾರೆ, ಯಾರೋ ಇರ್ತಾರೆ ನಿಂತ್ಕೊಂಡು ನಿಂದಿರಿಸ್ತಾನವ್ರು, ಇನ್ನು ಬಿಡ್ತಾರೆ, ಇನ್ನೂ ಹೋದ್ಮೇಲೆ ಹತ್ತಿರ ಹೋಗ್ತಾರೆ. ಆ ರೀತಿಯಲ್ಲಿ ಅದು ಇನ್ನು ಅಂತರ್ದ್ವಾರಪಾಲಕರು ಬೇರೆ, ಬಹಿರ್ದ್ವಾರಪಾಲಕರು ಬೇರೆ. ಅಂತರದ್ವಾರಪಾಹ್ಯ ಹೊರಗಿನವ್ರು ಒಳಗೆ ಎಂಟ್ರಿ ಸಿಗೋದಿಲ್ಲ, ಒಡೆದವ್ರು ಎಲ್ಲ ಕಡೆ, ಇದು ಹೊರಗೆ 2 ಕಡೆ ಎಂಟ್ರಿ ಸಿಗುತ್ತೆ ಅವ್ರಿಗೆ. ಜಯಾದ್ಯ ಬಾಹ್ಯತ ಸ್ಮೃತಃ. ಜೈ ವಿಜಯರೆಲ್ಲ ಬಾಹ್ಯದ್ವಾರಪಾಲಕರೇ ಹೊರತು ಯಾರಲ್ಲ, ಅಂತರ್ದ್ವಾರಪಾಲಕರಲ್ಲ. ಇದು ಹೊಸ ವಿಷಯ ಏನು ಗೊತ್ತಾಯಿತು, ದ್ವಾರಪಾಲಕರು 2 ವಿಧ ಇದ್ದಾರೆ, ಹೊರಗೆ ಒಳಗೆ ಅಂತೇಳಿ. ಶಾಪ ಬಂದಿದ್ದು ಒಳಗಿನವರೆಲ್ಲ, ಹೊರಗಿನವರಿಗೆ ಬಂದು ಶಾಪ. ಏನ
ಹೌದು ಬೆಲ್ಲಿ ಹೌದು ಹೌದು ಹೊರಗೆ ಒಳಗೆ ಹೊರಗೆ ಎರಡು ಮಾಡೋದು. ಇದು ಹೊರಗಿಂದು ಜಯ ವಿಜಯರು, ಒಳಗಿಂದಲ್ಲ ಅವರು ಶ್ರೀ ಶಿಷ್ಯ ಅಲ್ಲ. ಇವರಿಬ್ಬರು ಶ್ರೀ ಕಾಮನ್ನು, ಎಲ್ಲದಕ್ಕೂ ಶ್ರೀ ಕಾಮನ್ನೇ. ಇವರೆಲ್ಲ ಬಂದ್ರಲ್ಲ ಈಗ ವಾಯುದೇವರು ಮೊದಲಾದವರೆಲ್ಲ ಅವರು ಒಳಗಿನವರು. ಎರಡು ಅವರು ಹೊರಗೊಂದು ಇನ್ನರ್ ಔಟರ್. ಸಾಮಾನ್ಯ ಹೊರಗಿಂದ ಅಷ್ಟೇ ಯಾಕೆ ಕೇಳ್ತಾರೆ, ಎಲ್ಲರಿಗೂ ಒಟ್ಟಿಗೆ ಎಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ಒಂದೊಂದೇ ಹೇಳ್ತಾ ಬರ್ತಾರೆ. ಒಂದು ದೇವ್ರ ಧಾರ ಮಾಡಿ ಸಾಕು ಅಂತ ಹೇಳ್ತಾರೆ ಫಸ್ಟ್. ಆಮೇಲೆ ಭಾರತೀಯ ಉಳಿಕೆ ಪ್ರಾಣ ಅಂತ ಹೇಳಿ ಶುರುವಾಗ್ಬಿಡು. ಆಮೇಲೆ ಇವೆಲ್ಲ ದೊಡ್ಡದು ಶುರುವಾಗತ್ತೆ. ಅಷ್ಟೆಲ್ಲ ಮೊದಲೇ ಹೇಳಿಬಿಟ್ರೆ ಹಿಡಿಯೋದಿಲ್ಲ. ಮೊದಲು ಹೈಸ್ಕೂಲಲ್ಲಿ ಬರೀ ಅಕ್ಷರಗಳು ಮಾತ್ರ ಕಲಿಸೋದು. ಆಮೇಲೆ ಎರಡು ಅಕ್ಷರದ ಪದ, 3 ಅಕ್ಷರದ ಪದ, ಆಮೇಲೆ ನಿಧಾನ ವಾಕ್ಯಗಳು, ಆ ದೊಡ್ಡ ವಾಕ್ಯಗಳು, ಪ್ಯಾರಾಗಳು ಎಲ್ಲ, ಆಮೇಲೆ ಸ್ಟೋರಿಗಳು, ಆಮೇಲೆ ತತ್ವ ಬೆಳೀತಾ 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 ಹೋಗುತ್ತೆ. ಹಾಗೆ ಒಂದು ಸರ್ತಿ ಅದನ್ನೇ ಹೇಳಿಬಿಟ್ರೆ ಯಾರಿಗೂ ತಿಳಿಯೋದೇ. ನೆಕ್ಸ್ಟ್ ಕ್ಲಾಸ್ ಹೇಳಿದ್ರೆ ತಿಳಿಯೋದಿಲ್ಲ, ಅಥವಾ ನೆಕ್ಸ್ಟ್ ಚಾಪ್ಟರ್ದೇ ಈಗ ಹೇಳಿದ್ರೆ ತಿಳಿಯೋದಿಲ್ಲ. ಆದ್ದರಿಂದ ಆ ಕಾಲಕ್ಕೆ ಅದನ್ನೇ ಹೇಳಬೇಕು. ಕೀರ್ತ್ಯಾತ್ಮಕ ಮುಗಿತಲ್ಲ ಕೊನೆಗೆ. ಏವಮೇತಾನುಪಾಶ್ಚೈವ ತದ್ಗುಣಾಂಶಾಂಶ ಭವೇತ್. ಇದೆಲ್ಲ ಉಪಾಸನೆ ಮಾಡ್ತಾ ಇದ್ರೆ ಏನಾಗುತ್ತಾಗ ವಿಶೇಷವಾದ ಗುಣಗಳನ್ನು ಸಂಪಾದನೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ವಿಷ್ಣು ಲೋಕಂ ತಥಾ ಗಚ್ಚೇತ್ ಭವೇದಪಿ ಸುಸಂತತಿ. ವಿಷ್ಣು ಲೋಕಕ್ಕೆ ಹೋಗ್ತಾನೆ, ಅವ್ನು ಒಳ್ಳೆ ಸಂತಾನ ಹುಟ್ಟುತ್ತೆ. ಒಳ್ಳೆ ಸಂತತಿ ಅಂದರೆ ಏನು? ಬೆಳೀತಾ ಹೋಗುತ್ತೆ ಅಂತ ಅರ್ಥ. ಜ್ಞಾನ ಬೆಳೀತಾ ಹೋಗುತ್ತೆ. ಇವತ್ತು ಮಕ್ಕಳು ಬೆಳೀತಾರೆ ಅಂದರೆ ಮನೆ ಬೆಳೆಯುತ್ತೆ, ಸಂಪತ್ತು ಬೆಳೆಯುತ್ತೆ ಅಂತ ಆಗಿಬಿಟ್ಟಿದೆ. ಅಲ್ಲ, ಜ್ಞಾನ ಸಂಪತ್ತು ಬೆಳಿಬೇಕು. ಆ ರೀತಿ ಬೆಳೀತಾ ಹೋದಷ್ಟು ಕೂಡ ಸಿದ್ಧಿ ಜಾಸ್ತಿ ಆಗಿ ಶುರುವಾಗಿ ಆ ಪುಣ್ಯ ಇವ್ರಿಗೆ ಬರ್ತಾ ಇರುತ್ತೆ. ಆದ್ದರಿಂದ ಇವರು ಇಲ್ಲೇ ಎಲಿವೇಟ್ ಆಗ್ತಾ ಹೋಗ್ತಾರೆ ಮೇಲೆ. ಅಲ್ಲಿಗೆ ನಾಳೆ ಮುಂದೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲ.